ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬೆಟ್ಟದ ನೆಲ್ಲಿಕಾಯಿಂದ ಇವತ್ತು ನಾನು ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ತಾಯಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು, ಹೆಲ್ತ್ಗೆ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಇವಾಗ ನಾನು ಬೆಟ್ಟದ ನೆಲ್ಲಿಕಾಯಿ ಮುರಬ್ಬನ ಮಾಡೋದಕ್ಕೆ ನೀಟಾಗಿ ನೆಲ್ಲಿಕಾಯಿನ ತೊಗೊಂಡು ಕುದಿಯೋಕೆ ಇಡ್ತಾಯಿದ್ದೀನಿ. 10ರಿಂದ 12 ನೆಲ್ಲಿಕಾಯಿನ ತೊಗೊಂಡು ಕುದಿಯೋಕೆ ಇಡ್ತಾಯಿದ್ದೀನಿ. ಇವಾಗ ಕುದ್ದಿದೆ, ಆಲ್ಮೋಸ್ಟ್ ಅಲ್ಲ 5ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು, ನೀಟಾಗಿ ನೆಲ್ಲಿಕಾಯಿ ಕುದ್ದಿರುತ್ತೆ. ಕುದ್ದಿರೋ ನೆಲ್ಲಿಕಾಯಿನ ತೊಗೊಂಡು ಈ ಥರ ಸ್ಪೂನಿಂದ ಚುಚ್ಚುತ್ತಾ ಇದ್ದೀನಿ. ಯಾಕಂದರೆ ಎಲ್ಲ ನಾವು ಮಾಡಿರೋಂಥ ಪಾಕನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಈ ಥರ ಸ್ಪೂನಿಂದ ಚುಚ್ತಾ ಇದ್ದೀನಿ ನೋಡಿ. ಕೈಯಲ್ಲಿ ಹಿಡಿದ್ರೆ ನೆಲ್ಲಿಕಾಯಿ ಕುದ್ದಿರೋ ಗೊತ್ತಾಗುತ್ತೆ, ಕೈಯಲ್ಲಿ ಹಿಡಿದ್ರೆ ಸಾಫ್ಟ್ ಆಗಿತ್ತಂದರೆ ನೆಲ್ಲಿಕಾಯಿ ಆಲ್ಮೋಸ್ಟ್ ಅಲ್ಲಿ ಕುದ್ದಿದೆ ಅಂತ ಅರ್ಥ. ಈ ಥರ ಎಲ್ಲ ನೆಲ್ಲಿಕಾಯಿನೂ ನಾನು ಇದೇ ಥರ ಸ್ಪೂನಿಂದ ಚುಚ್ಚಿ ತೆಗ್ದಿದ್ದೀನಿ ನೋಡಿ. ಇದರಿಂದ ಏನಾಗುತ್ತೆ ಅಂದರೆ ಪಾಕನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಸ್ವೀಟ್ನ ಕರೆಕ್ಟಾಗಿ ಹಾಕುತ್ತೆ, ಹುಳಿ ಇರೋ ಕನ್ಸಿಸ್ಟೆನ್ಸಿ ಏನಿರುತ್ತೆ ನೋಡಿ ಕಮ್ಮಿ ಆಗಿರುತ್ತೆ. ಹಾಗಾಗಿ ಈ ಥರ ಸ್ಪೂನಿಂದ ಚುಚ್ತಾ ಇದ್ದೀನಿ. ಫೀಸ್ ಕೂಡ ಮಾಡ್ಕೋಬೋದು, ಇದನ್ನು ತೆಗೆದು ಫೀಸಾಗಿ ಕೂಡ ನಾವು ಮುರಬ್ಬನ ಮಾಡ್ಕೋಬೋದು. ನಾನು ಶುಗರ್ ಯೂಸ್ ಮಾಡೋ ಬದಲು ಕಡ್ಸಕ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಶುಗರ್ಗಿಂತಲೂ ಕಡ್ಸಕ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು, ಹಾಗಾಗಿ ಕಡ್ಸಕ್ರೆನ ತಗೊಂಡಿದ್ದೀನಿ. ಇವಾಗ ಇದು ನೈಸಾಗಿ ಪೌಡ್ರ್ ಮಾಡ್ತಾಯಿದ್ದೀನಿ ನೋಡಿ. ಶುಗರ್ ಕೂಡ ಆ್ಯಡ್ ಮಾಡ್ಬೋದು, ಕಡ್ಸಕ್ರೆ ಇಲ್ಲ ಅಂದರೆ ಶುಗರ್ ಕೂಡ ತೊಗೋಬೋದು. ಇವಾಗ ನೋಡಿ ಈ ಥರ ನೈಸಾಗಿ ಪೌಡ್ರ್ ಮಾಡಿದ್ದೀನಿ. ಇದನ್ನು ಒಂದು ಸಪ್ರೇಟಾಗಿ ಪಾತ್ರೆ ಹಾಕ್ಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿ ತುಂಬ ಹುಳಿಯಾಗಿರೋದ್ರಿಂದ ಡೈರೆಕ್ಟಾಗಿ ತಿನ್ನಬೇಕಂದ್ರೆ ಹುಳಿಯಾಗಿರುತ್ತೆ, ಹಾಗಾಗಿ ಈ ಥರ ಮುರಬ್ಬ ಮಾಡಿದರೆ ಹುಳಿ ತುಂಬ ಕಮ್ಮಿ ಆಗಿರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಮುರಬ್ಬನ ಮಾಡ್ತಾಯಿದ್ದೀನಿ. ಇವಾಗ ರೆಡಿ ಮಾಡಿಟ್ಟಿರೋ ನೆಲ್ಲಿಕಾಯಿನ ತಗೊಂಡು ಕಡ್ಸಕ್ರೆ ಪೌಡ್ರ್ ಮಾಡಿಟ್ಟಿದ್ನಲ್ಲ ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೀಗೆ ಒಂದು 2 ನಿಮಿಷ ಕರೆಕ್ಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಬೇಕು. ನೆಲ್ಲಿಕಾಯಿ ದಿನ ನಾನು ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನನ್ನ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗುತ್ತೆ, ಹೇರ್ ಕೂಡ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ. ನೆಲ್ಲಿಕಾಯಲ್ಲಿ ಸಿಟ್ರಿಕ್ ಆ್ಯಸಿಡ್ ತುಂಬಾ ಇದೆ, ಹಾಗಾಗಿ ನಮ್ಮ ಹೆಲ್ತ್ಗೂ ಸಿಟ್ರಿಕ್ ಆ್ಯಸಿಡ್ ಅವಶ್ಯಕತೆ ಇದೆ. ಅವಳದಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ನಾವು ಮುರಬ್ಬನ ದಿನ ಒಂದು ತಿನ್ನಬೇಕು. ಇವಾಗ ನೋಡಿ ನಾನು ಕುದಿಯೋಕೆ ಇಡ್ತಾಯಿದ್ದೀನಿ. 1-2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಜಾಸ್ತಿ ನೀರು ಹಾಕೋಬಾರ್ದು. 2 ಸ್ಪೂನ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಕುದಿಯೋಕೆ ಇಡ್ತಾಯಿದ್ದೀನಿ ನೋಡಿ. ಬೇಕಿದ್ದರೆ ಇನ್ನೊಂದು 2 ಸ್ಪೂನ್ ಕೂಡ ನೀರು ಆ್ಯಡ್ ಮಾಡ್ಕೋಬೋದು. ಹೀಗೆ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ. ಕುದಿಯೋಕೆ ಸ್ಟಾರ್ಟ್ ಆದ ನಂತರ ಒಳಗೆ ನೆಲ್ಲಿಕಾಯಿ ಎಲ್ಲನೂ ಸ್ವೀಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಯಾಕಂದರೆ ನಾವು ಸ್ಪೂನಿಂದ ಚುಚ್ಚಿರೋ ಹೋಲಲ್ಲಿ ಎಲ್ಲ ಸ್ವೀಟ್ ನಿಂತಿರೋದ್ರಿಂದ ಸ್ವೀಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇವಾಗ ಇನ್ನೊಂದು 2 ಸ್ಪೂನ್ ನೀರನ್ನ ಹಾಕಿ ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ತುಂಬ ಹೊತ್ತು ಕುದಿಸ್ಬೇಕು, ಲೋ ಫ್ಲೇಮಲ್ಲೇ ಇಟ್ಟು ಈ ಥರ ನೀಟಾಗಿ ಕುದಿಸ್ಬೇಕು. ಫ್ಲೇವರ್ ಚೆನ್ನಾಗಿ ಬರಬೇಕಾಗಿತ್ತಂದರೆ 2 ಇಲೈಚಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ ಇವಾಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ. 10ರಿಂದ 15 ನಿಮಿಷಗಳ ಕಾಲ ಇದೇ ಥರ ಕುದಿಸ್ಬೇಕು. ಜಾಸ್ತಿ ಹೊತ್ತು ಕುದಿಸಿ ಮೆಜರ್ಮೆಂಟ್ ಏನೆಲ್ಲನೂ ಕರೆಕ್ಟಾಗಿತ್ತಂದರೆ 1 ಮಂತ್ 2 ಮಂತ್ ಕೂಡ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಆಲ್ಮೋಸ್ಟ್ ಅಲ್ಲಿ ನೆಲ್ಲಿಕಾಯಿ ಕುದ್ದಿದೆ ನೋಡಿ, ನಾನು ಈ ಥರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೆರ್ಚ್ ಕೂಡ ಮಾಡ್ಕೋಬೋದು, ಪೀಸ್ ಕೂಡ ಮಾಡ್ಕೋಬೋದು. ಈ ಥರ ಡೈರೆಕ್ಟಾಗಿ ಕಾಯಿನ ತೊಗೊಂಡು ಮಾಡ್ಬೋದು.
ತುಂಬಾ ಅಂಟಂಟಾಗಿ ಬಂದಿರಬೇಕು. ಫುಲ್ ಪಾಕ ಗಟ್ಟಿಯಾಗಿರೋವರೆಗೂ ಮಾಡಬೇಕು, ಕುದಿಸ್ತಾ ಇರಬೇಕು. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ, ಮತ್ತು ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇವಾಗ ಉಳಿದಿರೋಂಥ ಪಾಕನ ಈ ಥರ ಮೇಲ್ಗಡೆ ಹಾಕ್ಕೊಂಡು, ಯಾಕಂದರೆ ಕರೆಕ್ಟಾಗಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.